ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗ್ರಾಫಿಕ್ ಟಕ್ಕಿ ಅಗೇನ್. ಸೊ ಫೈನಲಿ ವಿ ಆರ್ ಫಿನಿಶಿಂಗ್ ದ ಬ್ಲೆಂಡ್ ಮೋಡ್ ವಿಡಿಯೋ. ಸೊ ಇನ್ನು ಮಿಕ್ಕಿದಂಥ ಬ್ಲೆಂಡ್ ಮೋಡ್ಗಳನ್ನು ನಾವು ಇವತ್ತು ನೋಡೋಣ. ಅದಕ್ಕೂ ಮುಂಚೆ ಲೆಟ್ಸ್ ಪ್ಲೇ ದ ಇಂಟ್ರೋ. ಇವತ್ತು ನಾವು ನೋಡೋಕೆ ಹೊರಟಿರುವಂಥ ಮೊದಲನೇ ಬ್ಲೆಂಡ್ ಮೋಡ್ ಬಂದ್ಬಿಟ್ಟು ದಟ್ ಈಸ್ ಡಿಫರೆನ್ಸ್ ಅಂದರೆ ಏನಪ್ಪ ಅನ್ನೋದನ್ನ ಸ್ಲೈಟ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ನನ್ನ ಹತ್ರ ಎರಡು ಕಲರ್ ಇದೆ ಆ್ಯಂಡ್ ದ RGB ವ್ಯಾಲ್ಯೂ ಆಫ್ ದ ಕಲರ್ ಈಸ್, ಸೊ ಇಲ್ಲಿ ನೋಡೋದಾದರೆ ನನ್ನ ಕಲರ್ ಬಂದುಬಿಟ್ಟು 222 ಮತ್ತು ಗ್ರೀನ್ನ ವ್ಯಾಲ್ಯೂ ಬಂದುಬಿಟ್ಟು 57, ಬ್ಲೂನ ವ್ಯಾಲ್ಯೂ ಬಂದುಬಿಟ್ಟು 57 ಆಗಿದೆ. ಸಿಮಿಲರ್ ಅದೇ ಕಲರನ್ನೇ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಈಗ ನಾನು ಏನಾರ ಇದರದ್ದು ಇನ್ನೊಂದು ಎಲಿಪ್ಸಿನ ಕಲರ್ನ ಏನಾರ ಡಿಫ್ರೆನ್ಸ್ಗೆ ಇಟ್ಟೆ ಅಂದರೆ ನೀವು ನೋಡ್ಬೋದು ಎಲ್ಲಿ ಎರಡು ನಮ್ಮ ಸರ್ಕಲ್ಸ್ಗಳು ಇಂಟರ್ಸೆಕ್ಟ್ ಆಗಿತ್ತಲ್ಲ ಅದರ ಮಧ್ಯದ ಪಾರ್ಟ್ ಮಾತ್ರ ಬ್ಲ್ಯಾಕ್ ಆಗಿದೆ. ಅದ್ರದ್ದು ನಾವೇನಾರ ಈಗ ಕಲರ್ ಪಿಕ್ಕರಿಂದ ನಾವೇನಾರ ಕಲರ್ ಪಿಕ್ ಮಾಡಿ ನೋಡಿದ್ರೆ ಸೊ ಇಟ್ ಈಸ್ ಬ್ಲ್ಯಾಕ್. ಗೊತ್ತಾಯ್ತಲ್ಲ ಹೆಂಗಪ್ಪ ಇದು ವರ್ಕ್ ಆಗುತ್ತೆ ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ಈಗ ನಾನೇನಾರ ಈ ಕಲರಿಗೆ ಹೋದೆ ಅಂದರೆ 222 ಡಿಫ್ರೆನ್ಸ್ ಬಿಟ್ವೀನ್ 222 ಮತ್ತು 222 ಈಸ್ 0. ಹಾಗೆ ಡಿಫ್ರೆನ್ಸ್ ಬಿಟ್ವೀನ್ 57 ಆ್ಯಂಡ್ 57 ಈಸ್ 0. ಹಾಗೆ ಬ್ಲೂ ಜೊತೆಗೆ 57 ಡಿಫ್ರೆನ್ಸ್ ಬಿಟ್ವೀನ್ 57 ಮತ್ತು 0 ಆಗಿರುತ್ತೆ. ಯಾಕೆಂದರೆ ಇದರದ ಅಂತ ಕಲರ್, ಈ ಸರ್ಕಲಿನ ಕಲರ್ ಮತ್ತು ಮೇಲಿನ ಸರ್ಕಲಿನ ಕಲರ್ ಒಂದೇ ಆಗಿರೋ ಕಾರಣ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಇರಲ್ಲ. ಸೊ ಹಾಗಾಗಿ ನಮಗೆ ರಿಸಲ್ಟಿಂಗ್ ಕಲರ್ ಯಾವಾಗಲೂ ಬ್ಲ್ಯಾಕ್ ಆಗಿರುತ್ತೆ. ಈಗ ಅದೇ ಏನಾರ ನಾನು ಇನ್ನೊಂದು ಕಲರ್ನ ತಗೊಂಡು ಡಿಫ್ರೆನ್ಸಿಗೆ ಇಟ್ಟೆ ಅಂದರೆ ಈಗ ನೋಡ್ಬೋದು ನಮ್ಗೆ ರಿಸಲ್ಟಿಂಗ್ ಕಲರ್ ಗ್ರೀನ್ ಆಗಿದೆ. ಈಗ ನಾವಿದ್ರ ಬಗ್ಗೆ ನೋಡೋಣಂತೆ. ಯೆಲ್ಲೋಯಿನ ಕಲರ್ ಏನಿದೆ ಅನ್ನೋದು ಫಸ್ಟು ನಾವು ನೋಡೋಣ. ಯೆಲ್ಲೋಯಿನ ಕಲರ್ ಬಂದುಬಿಟ್ಟು 222, ಹಾಗೆ ಬೀನ ಕಲರ್ ಬಂದುಬಿಟ್ಟು 57 ಆಗಿದೆ. ಆದರೆ ಅದೇ ನಮಗೆ ಗ್ರೀನ್ನ ವ್ಯಾಲ್ಯೂ ಬಂದುಬಿಟ್ಟು 216, ಬಟ್ ಆದರೆ ನಮ್ಮ ರೆಡ್ಡಿನ ಕಲರ್ ಬಂದುಬಿಟ್ಟು 57 ಆಗಿದೆ ಗ್ರೀನ್ನ ವ್ಯಾಲ್ಯೂ. ಸೊ ಡಿಫ್ರೆನ್ಸ್ ಬಿಟ್ವೀನ್ 15 ಆ್ಯಂಡ್ 216 ಏನಾಗಿದೆಯೋ ದಟ್ ರಿಸಲ್ಟಿಂಗ್ ಕಲರ್ ನಮಗೆ ಇಲ್ಲಿ ಬರ್ತಾ ಇದೆ. ಸೊ 159 ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಮ್ಮ 57 ಮತ್ತು 216 ನಡುವೆ ಇರುವಂಥ ಡಿಫ್ರೆನ್ಸ್ ನಮಗೆ ಈ ಕಲರ್ ಕಾಣ್ತಾ ಇದೆ. ಗೊತ್ತಾಯ್ತಲ್ಲ. ಸೊ ಡಿಫ್ರೆನ್ಸ್ ಇಷ್ಟೇ. ನಮಗೆ ಕಲರ್ ಡಿಫ್ರೆನ್ಸ್ ಬಿಟ್ವೀನ್ ಏನು ಕಲರ್ ಇದೆಯಲ್ಲ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬಳಸೋವಂಥ ಒಂದು ಗ್ರೂಪ್. ಇದನ್ನು ನಾವು ಕಾಮನಾಗಿ ಎಲ್ಲಿ ಬಳಸ್ತೀವಿ ಅಂದರೆ, ಯಾವಾಗಾರ ನೀವು ಒಂದು ಫೋಟೋದಲ್ಲಿ, ಈಗ ಇಲ್ಲಿ ನಾನು 2 ಫೋಟೋ ಇಟ್ಕೊಂಡಿದ್ದೀನಿ, ನನಗೆ ಇದು ಪರ್ಫೆಕ್ಟಾಗಿ ಅಲೈನ್ಡ್ ಆಗಿದೆಯಾ ಅಂತ ನೋಡೋ ಟೈಮಲ್ಲಿ ನಾನು ಡಿಫ್ರೆನ್ಸ್ನ ಆರಾಮಾಗಿ ಬಳಸ್ಬೋದು. ಇನ್ನು ಏನಾರ ಇದನ್ನು ಡಿಫ್ರೆನ್ಸ್ ಮಾಡಿದೆ ಅಂದರೆ, ಸೊ ಈಗ ಇದು ಬ್ಲ್ಯಾಕ್ ಇದೆ, ನಾನು ಅಕಸ್ಮಾತ್ ಏನಾರ ಜರುಗಿಸಿದೆ ಅಂದರೆ ಫೋಟೋ ಅಥವಾ ಏನಾರ ಅಲೈನ್ಡ್ ಆಗಿಲ್ಲ ಕರೆಕ್ಟಾಗಿ ಅಂದರೆ ನಮಗೆ ಬೇರೆ ಬೇರೆ ಆದಂಥ ಒಂದು ಕಲರ್ಸ್ಗಳು ಕಾಣ್ತಿರ್ತವೆ. ಸೊ ನಾವು ಅಲೈನ್ಮೆಂಟ್ ಒಳಗೆ ಇದನ್ನು ಪರ್ಫೆಕ್ಟಾಗಿ ಬಳಸ್ಕೋಬೋದು. ರಿಯಲ್ ಎಕ್ಸಾಂಪಲ್ ತೊಗೋಬೇಕು ಅಂದರೆ, ಯಾವಾಗಾರ ನೀವು ಒಂದು ಫೋಟೋದಲ್ಲಿ ಐ ಮ್ಯಾಚ್ ಮಾಡ್ತಾ ಇರ್ತೀರಾ ಅಥವಾ ಐಬಾಲ್ಗಳನ್ನ ಮ್ಯಾಚ್ ಮಾಡ್ತಾ ಇರ್ತೀರಾ, ಫೇಸಸ್ನ ಕಲರ್ನ ಮ್ಯಾಚ್ ಮಾಡೋಕ್ಕೆ ನೋಡ್ತಾ ಇರ್ತೀರಾ, ಅಂಥ ಟೈಮಲ್ಲಿ ನೀವು ಈ ಡಿಫ್ರೆನ್ಸ್ ಬ್ಲೆಂಡ್ ಮೋಡ್ನ ಬಳಸ್ಕೋಬೋದು. ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಎಕ್ಸ್ಕ್ಲೂಷನ್. ಇದ್ರ ಬಗ್ಗೆ ಏನಪ್ಪ ಅಂದರೆ, ಎಕ್ಸ್ಕ್ಲೂಷನ್ ಒಂಥರ ಡಿಫ್ರೆನ್ಸ್ ಬ್ಲೆಂಡ್ ಮೋಡೆ, ಬಟ್ ಸ್ಲೈಟ್ ವೇರಿಯೇಷನ್ ಇದೆ. ಸ್ಲೈಟ್ ವೇರಿಯೇಷನ್ ಏನಪ್ಪ ಅನ್ನೋದಾದರೆ, ಈಗ ನಾನು ಮತ್ತೆ ಇದನ್ನು ನಾರ್ಮಲ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನೀಗ ಒಂದು ಸಾಲಿಡ್ ಕಲರ್ ಪಿಕ್ ಮಾಡ್ತಾ ಇದ್ದೀನಿ. ಲೆಟ್ಸೆ ಯಾವ್ದಾರ ಒಂದು ಸಾಲಿಡ್ ಕಲರ್ನ ತೊಗೊಳ್ಳೋಣ. ಇದರದನ್ನು ಬ್ಲೆಂಡ್ ಮೋಡ್ ಎಕ್ಸ್ಕ್ಲೂಷನ್ ಮಾಡ್ತಾ ಇದ್ದೀನಿ. ಎಕ್ಸ್ಕ್ಲೂಷನ್ ಎಫೆಕ್ಟ್ ಮಾಡೋದು ಶ್ಯಾಡೋಸ್ ಮತ್ತು ಹೈಲೈಟ್ಸ್ಗೆ. ಮಿಡ್ ಟೋನನ್ನು ಯಾವತ್ತೂ ಅದು ಟಚ್ ಮಾಡಲ್ಲ. ಹಾಗೆ ಬ್ಲ್ಯಾಕ್ ಇತ್ತು ಅಂದರೆ ಕಲರು ಅದು ರಿಯಾಕ್ಟ್ ಮಾಡಲ್ಲ. ಗೊತ್ತಾಯ್ತಾ. ಈಗ ನಾನು ಏನಾರ ಅದರ ಬೇರೆ ಬ್ಲೂ ಕಲರ್ ತೊಗೊಂಡೆ ಅಂದರೆ ಹೈಲೈಟ್ ಮತ್ತು ಶ್ಯಾಡೋಸ್ ಇದೆರಡನ್ನು ಮಾತ್ರ ಇದು ಎಫೆಕ್ಟ್ ಮಾಡುತ್ತೆ. ನಿಮಗೆ ಅದರ ಒಂದು ಫೋಟೋದಲ್ಲಿ ಒಂದು ಸ್ಲೈಟಾಗಿ ನೆಗೆಟಿವ್ ಲುಕ್ ಏನಾರ ಬೇಕು ಅಂತ ಟೈಮಲ್ಲಿ ನಾವು ಈ ಥರ ಒಂದು ಲುಕ್ ಕೊಡ್ಬೋದು ಬ್ಲೆಂಡ್ ಮೋಡಿಂದ.
ಸ್ವಲ್ಪ ಆರ್ಟಿಸ್ಟಿಕ್ ಲುಕ್ ಆಗಿರ್ಬೋದು, ಅಥವಾ ಒಂಥರ ಟೆಕ್ಸ್ಚರ್ ಲುಕ್ ಏನಾರ ಬರಬೇಕು ಅಂತ ಟೈಮಲ್ಲಿ ನಾವು ಇದನ್ನು ಬಳಸ್ಬೋದು. ನಾವು ಇದನ್ನು ಈ ಡಿಫ್ರೆನ್ಸ್ ಬ್ಲೆಂಡ್ ಗ್ರೂಪ್ ಏನಿದೆಯಲ್ಲ, ಏನು ನಮ್ಮ ಡಿಫ್ರೆನ್ಸಿಂದ ಹಿಡಿದು ಡಿವೈಡ್ವರೆಗೂ ಬಳಸೋ ಅಂಥದ್ದು ಬಹಳ ಕಮ್ಮಿ ಆಗಿರುತ್ತೆ. ಯಾಕೆಂದರೆ ನಮಗೆ ಅಷ್ಟು ಉಪಯೋಗ ಬರೋದಿಲ್ಲ. ಡಿಫ್ರೆನ್ಸ್ ಒಂದು ಬಳಸ್ತೀವಿ ಅಲೈನ್ಮೆಂಟ್ ಟೈಮಲ್ಲಿ, ಬಿಟ್ಟರೆ ಇನ್ನು ಯಾವಾಗಲೂ ಈ ಬ್ಲೆಂಡ್ ಮೋಡ್ನ ನಾವು ಬಳಸೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಒಂದು ಬಂದುಬಿಟ್ಟು ನಮಗೆ ಸಬ್ಟ್ರಾಕ್ಟ್ ಗ್ರೂಪ್ ಆಗಿರುತ್ತೆ. ಸಬ್ಟ್ರಾಕ್ಟ್ ಗ್ರೂಪ್ ಏನಪ್ಪ ಮಾಡುತ್ತೆ ಅಂದರೆ, ಈಗ ಇಲ್ಲಿ ನಾನೊಂದು ಕಲರ್ ಪಿಕ್ ಮಾಡ್ತಾ ಇದ್ದೀನಿ. ನಾನು ಇಲ್ಲ ಬ್ರಷ್ ಟೂಲ್ ತೊಗೊಂಡು ನಾನೊಂದು ಕಲರ್ ಪಿಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಲೆಟ್ಸ್ ಗೋ ಫಾರ್ ಒಂದು 95 ತೊಗೊಂಡಿದ್ದೀನಿ ಇಲ್ಲಿ. ನಾನೀಗ ಇಲ್ಲಿ ಒಂದು ಪೇಂಟ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಬ್ಯಾಕ್ಗ್ರೌಂಡನ್ನು ಒಂದು ಲೆವೆಲ್ ಮಾಡ್ಕೊತೀನಿ. ಸೊ ಓಕೆ, ನಾನಿಲ್ಲಿ ಪೇಂಟ್ ಮಾಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಕಲರ್ ಇದರೊಳಗೆ ಒಂದು ವ್ಯಾಲ್ಯೂನ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸೆ ಬೇಡ, ನಾನೊಂದು ಕಲರ್ನ ಈಗ ಪಿಕ್ ಮಾಡ್ತಾ ಇದ್ದೀನಿ. ಈಗ ನಾ ಏನಾರ ಇದ್ರ ಮೇಲೆ ಓಕೆ, ನಾ ಇದನ್ನು ಸಬ್ಟ್ರಾಕ್ಟಿಗಿಟ್ಟು ಏನಾರ ಕಲರ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಏನಾಗಿದೆ ನೋಡೋಣ ಬನ್ನಿ. ನಮಗೆ ಇಲ್ಲಿ ಆ್ಯಕ್ಚುಯಲ್ ಕಲರ್ ಇರೋದು, ಸೊ ಈಗ ನಾನು ನಾರ್ಮಲಿಗೆ ಹೋದೆ ಅಂದರೆ ಇಟ್ ಈಸ್ ರೆಡ್. ಪಿಕ್ ಮಾಡಿರೋವಂಥ ಕಲರ್ ಯಾವುದಪ್ಪ ಅಂದರೆ, ನಮಗೆ ಆರ್ ವ್ಯಾಲ್ಯೂ ಇರೋದು 75, ಜಿ ವ್ಯಾಲ್ಯೂ ಇರೋದು 14, ಬಿ ವ್ಯಾಲ್ಯೂ ಇರೋದು 14. ಹಾಗೆ ನಮ್ಮ ಗ್ರೇ ಕಲರ್ನ ನಾವೇನಾರ ಪಿಕ್ ಮಾಡ್ತೀವಿ ಅಂದರೆ ಅದ್ರ ಬಂದುಬಿಟ್ಟು ಆರ್ 95, ಜಿ 95 ಮತ್ತು ಬಿ 95 ಆಗಿದೆ. ಈಗ ರಿಸಲ್ಟಿಂಗ್ ಕಲರ್ ಏನಾರ ನೋಡೋದಾದರೆ ಹೆಂಗೆ ಬಂದಿದೆಯಪ್ಪ ರಿಸಲ್ಟಿಂಗ್ ಕಲರು ಅಂದರೆ, ಆರ್ನ ವ್ಯಾಲ್ಯೂ 0, ಜಿನ ವ್ಯಾಲ್ಯೂ 81, ಬಿನ ವ್ಯಾಲ್ಯೂ 81 ಬಂದಿದೆ. ಒರಿಜಿನಲ್ ಕಲರ್ ಇರೋದು ನಮ್ದು ಏನಪ್ಪ ಅಂದರೆ 14, 14, 14. ಓಕೆ, ಇದು ಹೆಂಗಪ್ಪ ಸಬ್ಟ್ರಾಕ್ಟ್ ಆಗಿದೆ ಅಂದರೆ, ನಮ್ಮ ರೆಡ್ ವ್ಯಾಲ್ಯೂ ಬಂದುಬಿಟ್ಟು 175 ಇದೆ. ಸೊ 175 ಮೈನಸ್ 95 ಮಾಡಿದ್ರೆ, ಸೊ ನೆಗೆಟಿವ್ ವ್ಯಾಲ್ಯೂ ಫೋಟೋಶಾಪ್ ಎಕ್ಸೆಪ್ಟ್ ಮಾಡಲ್ಲ. ನೆಗೆಟಿವ್ ಅಂದರೆ 0 ಹೋಗಿಬಿಡುತ್ತೆ ಅದು ಕಂಪ್ಲೀಟಾಗಿ. ದೆನ್ ಇಟ್ಸ್ ಗೋನಾ ಬಿ ಬ್ಲ್ಯಾಕ್, ಗೊತ್ತಾಯ್ತಾ? ಆ್ಯಂಡ್ ನೆಕ್ಸ್ಟ್ ನಮಗೆ ಇಲ್ಲಿ ರಿಸಲ್ಟಿಂಗ್ ಕಲರ್ ಬಂದಿರೋದು 81, 95 ಮೈನಸ್ 14 81 ಆಗುತ್ತೆ. ಸೊ ನಮಗೆ ಗ್ರೀನ್ ಮತ್ತು ಬ್ಲೂನ ವ್ಯಾಲ್ಯೂ ಅದಕ್ಕೆ 81 ರಿಸಲ್ಟಿಂಗ್ ಆಗಿದೆ, ಗೊತ್ತಾಯ್ತಲ್ಲ? ಕನ್ಫ್ಯೂಸಿಂಗ್ ಆಗಿದ್ರೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ನಮಗೆ ಇಲ್ಲಿ ಬೇಸ್ ಕಲರ್ ಇರೋದು 95, 95, 95. ನಾವು ಚೂಸ್ ಮಾಡಿದಂಥ ಕಲರ್ 175, 14, 14. 95 ಮೈನಸ್ 175 ನೆಗೆಟಿವ್ ಆಗಿಬಿಡುತ್ತೆ. ನೆಗೆಟಿವ್ ಆದಾಗ ಅದೇನು ಮಾಡುತ್ತೆ, 0 ಕನ್ವರ್ಟ್ ಮಾಡುತ್ತೆ. ಇನ್ನು ಇದೆರಡರ ಡಿಫ್ರೆನ್ಸ್ ಬಂದುಬಿಟ್ಟು 95 ಮೈನಸ್ 14, 95 ಮೈನಸ್ 14, ದಟ್ ಈಸ್ ನಮಗೆ ಬಂದಿರೋವಂಥದ್ದು 81, 81. ಗೊತ್ತಾಯ್ತಾ? ಡಿಫ್ರೆನ್ಸ್ ಸಬ್ಟ್ರಾಕ್ಟ್ ಬ್ಲೆಂಡ್ ಮೋಡ್ ಸಬ್ಟ್ರಾಕ್ಟ್ ಮಾಡುತ್ತೆ. ಆದರೆ ಡಿಫ್ರೆನ್ಸ್ ಬ್ಲೆಂಡ್ ಮೋಡ್ ಏನು ಮಾಡುತ್ತೆ, ಅದೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸನ್ನು ತೊಗೊಳುತ್ತೆ. ಇದನ್ನು ನಾನು ಏನಾರು ಡಿಫ್ರೆನ್ಸಿಗೆ ಚೇಂಜ್ ಮಾಡಿದೆ ಅಂದರೆ, ಇದರ ಕಲರೇ ಬೇರೆ ಬಂದಿದೆ. ಇದರದ್ದು 175 ಮತ್ತು 95 ನಡುವೆ ಇರುವಂಥ ಡಿಫ್ರೆನ್ಸ್ ಏನು, ನಮಗೆ ಬಂದಿರೋದು 80. ಹಾಗೆ ನಮಗೆ ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ 14 ಮತ್ತು 95 ಏನು, 81, 81. ಡಿಫ್ರೆನ್ಸ್ ಬಿಟ್ವೀನ್ ಆ ಎರಡು ಕಲರ್ ನಡುವೆ ಅಂತ ಡಿಫ್ರೆನ್ಸನ್ನು ಪಿಕ್ ಮಾಡುತ್ತೆ. ಅದರ ಸಬ್ಟ್ರಾಕ್ಟ್ ಮಾಡುತ್ತೆ. ಅದು ನೆಗೆಟಿವ್ ವ್ಯಾಲ್ಯೂ ಹೋಗುತ್ತೆ ಅಂದರೆ ಅದನ್ನು 0ಗೆ ಕನ್ವರ್ಟ್ ಮಾಡಿ ಕೈ ಬಿಡುತ್ತೆ, ಗೊತ್ತಾಯ್ತಾ? ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಡಿವೈಡ್ ಆಗಿರುತ್ತೆ. ಡಿವೈಡ್ ಈಸ್ ತುಂಬಾ ಸಿಂಪಲ್. ಅದಕ್ಕೂ ಮುಂಚೆನೇ ಇರೋದನ್ನು ಇಲ್ಲೆಲ್ಲ ಹೈಡ್ ಮಾಡ್ತಾ ಇದ್ದೀನಿ. ಅಗೇನ್ ದ ಸೇಮ್ ಪ್ರಿನ್ಸಿಪಲ್ ಹೋಗುತ್ತೆ ಡಿವೈಡ್ ಬ್ಲೆಂಡ್ ಮೋಡ್ಗೂ ಕೂಡ. ಡಿವೈಡ್ ಬ್ಲೆಂಡ್ ಮೋಡಲ್ಲಿ ಏನಾಗುತ್ತಪ್ಪ ಅಂದರೆ, ನಾನು ಆ್ಯಕ್ಚುಲಿ ಹೇಳಿದ್ದೆ ಒಂದು ಇದರೊಳಗೆ ಮಲ್ಟಿಪ್ಲೈ ಮಾಡಬೇಕಾದ್ರೆ ಇದು 0 ಅಂತ ಕನ್ಸಿಡರ್ ಮಾಡೋಣ. ಇದನ್ನು ನಾವು 0 ಅಂತ ಕನ್ಸಿಡರ್ ಮಾಡೋಣ. ಹಾಗೆ ಇದನ್ನು 1 ಅಂತ ಕನ್ಸಿಡರ್ ಮಾಡೋಣ ಅಂತ ಹೇಳಿದ್ದೆ. ಸೊ ನಾವು ಈಗ ಅದನ್ನು ಇಲ್ಲೇ ಸೇಮ್ ಮಾಡ್ತೀವಿ. ಏನಾರ ನಾವು ಡಿವೈಡ್ ವಿತ್ 0 ಮಾಡಿದ್ರೆ ಅದನ್ನು ನಾವು ಇನ್ಫಿನಿಟಿ ಅಂತ ಕರಿತೀವಿ. ಇನ್ಫಿನಿಟಿ ಅಂದರೆ ನಾವು ಇಲ್ಲಿ ವೈಟ್ ಅಂತ ಕನ್ಸಿಡರ್ ಮಾಡ್ತೀವಿ.
ವೈಟ್ ಅಂದರೆ ಏನು, RGB ಮೂರರದ್ದು ವ್ಯಾಲ್ಯೂ 225 225 225 ಆಗಿ ಉಳ್ಕೊಳ್ಳುತ್ತೆ. ಮತ್ತು A/1 ಅಂದರೆ ನಮಗೆ ಆ ನಂಬರ್ ಇಟ್ ಸೆಲ್ಫ್ ಅಥವಾ ಏನು ನಮ್ಮ ಪಿಕ್ಚರ್ ಆಗಿರುತ್ತೋ ಅದೇ ಬರುತ್ತೆ. ಇಲ್ಲಿ 1 ಏನಿದೆಯಲ್ಲ ಅಂದರೆ 1 ಇರೋ ಜಾಗದಲ್ಲಿ ಅದು ಪಾಡಿಗೆ ಅದೇ ಇದೆ, ಆದರೆ ಕೆಳಗೆ ಹೋಗ್ತಾ 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 ವೈಟ್ ಆಗ್ತಾ ಹೋಗಿದೆ. ಇನ್ಫಿನಿಟಿ ಆದಂಗೆ ಅದು ವೈಟಿಗೆ ಕನ್ವರ್ಟ್ ಆಗ್ತಾ ಹೋಗಿದೆ. ಇಷ್ಟೇ ಡಿವೈಡ್ ಗ್ರೂಪ್ ಮಾಡುವಂಥ ಒಂದು ಥಿಂಗ್. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಮಗೆ ಹ್ಯೂ, ಸ್ಯಾಚುರೇಷನ್ ಆ್ಯಂಡ್ ಕಲರ್. ಇದಕ್ಕೆ ನಾನು ನಿಮಗೆ ಕಲರ್ ವೀಲನ್ನು ತೋರಿಸ್ತೀನಿ. ಸ್ವಲ್ಪ ನಾವು ಕಲರ್ ವೀಲ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಹ್ಯೂ ಅಂದರೆ ಕಲರ್, ಗೊತ್ತಾಯ್ತಾ? ಹ್ಯೂ ಅಂದರೆ ನಮ್ಮ ಬೇಸ್ ಕಲರ್ ಆಗಿರುತ್ತೆ. ಸ್ಯಾಚುರೇಷನ್ ಅಂದರೆ ಆ ಕಲರಿನ ಇಂಟೆನ್ಸಿಟಿ ಅಥವಾ ಕಲರ್ ಎಷ್ಟು ಅನ್ನೋದು ನಮಗೆ ಪ್ರಶ್ನೆ ಬರುತ್ತೆ. ಈಗ ಇಲ್ಲಿ ಸ್ಯಾಂಪಲ್ ಆಗಿ ರೆಡ್ ಕಲರ್ ಇದೆ. ರೆಡ್ ಕಲರ್ನ ಇಂಟೆನ್ಸಿಟಿ ಏನು? ಕಲರ್ ತುಂಬ ರೆಡ್ ಕಲರಾ ಅಥವಾ ರೆಡ್ ಕಲರ್ ಇಲ್ವಾ ಅಂತ, ಗೊತ್ತಾಯ್ತಾ? ನಾವು ಬೇಸಿಕಲಿ ಯಾವಾಗಲೂ ಬಳಸೋ ಅಂಥ ಒಂದು ಕಲರ್ ವೀಲ್ ಏನಾಗಿರುತ್ತೆ ಅಥವಾ ಕಲರ್ ಪ್ಯಾಲೆಟ್ ಏನಾಗಿರುತ್ತೆ, ದಟ್ ವಿಲ್ ಬಿ ಹ್ಯೂ ವರ್ಸಸ್ ಸ್ಯಾಚುರೇಷನ್ ಆಗಿರುತ್ತೆ. ನಮಗೆ ರೈಟ್ ಸೈಡಿಗೆ ಹೋಗ್ತಾ ಹೋಗ್ತಾ ಸ್ಯಾಚುರೇಷನ್ ಜಾಸ್ತಿ ಆಗುತ್ತೆ, ಲೆಫ್ಟ್ ಸೈಡಿಗೆ ಹೋಗ್ತಾ ಹೋಗ್ತಾ ಸ್ಯಾಚುರೇಷನ್ ಕಮ್ಮಿ ಆಗುತ್ತೆ, ಗೊತ್ತಾಯ್ತಾ? ಆದರೆ ಹ್ಯೂ ಎಲ್ಲೂ ಕೂಡ ನಮಗೆ ಬದಲಾಗಲ್ಲ. ನಮಗೆ ಹ್ಯೂ ಏನಂದ್ರೂ ಕೂಡ ಎಲ್ಲೂ ಬದಲಾಗಲ್ಲ ಅಂಟಿಲ್ ದ ಬೇಸ್ ಕಲರ್ ಚೇಂಜಸ್. ಬೇಸ್ ಕಲರ್ ಚೇಂಜ್ ಆದಾಗಲೇ ನಮಗೆ ಹ್ಯೂ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಇಲ್ಲಿ ಹ್ಯೂ ಈಗ 0 ಇದೆ, ನಾನೀಗ ಎಲ್ಲೇ ಹೋದರೂ ಕೂಡ ಹ್ಯೂ ವ್ಯಾಲ್ಯೂ ಮಾತ್ರ 0 ಇದೆ. ಸ್ಯಾಚುರೇಷನ್ ಆ್ಯಂಡ್ ಬ್ರೈಟ್ನೆಸ್ ಮಾತ್ರ ಚೇಂಜ್ ಆಗ್ತಾ ಇದೆ. HSB ಒಳಗೆ ನಮಗೆ ಇಲ್ಲಿ ಸ್ಯಾಚುರೇಷನ್ ನಾನು ಮೂವ್ ಮಾಡ್ದಂಗೆ ಸ್ಯಾಚುರೇಷನ್ ಚೇಂಜ್ ಆಗ್ತಾ ಇದೆ, ಹಾಗೆ ಬ್ರೈಟ್ನೆಸ್ ಕೂಡ ಚೇಂಜ್ ಆಗ್ತಾ ಇದೆ. ನೋಡಿದ್ರಲ್ಲ? ಈಗ ನಾವು ಒಂದು ಬೇಸ್ ಕಲರ್ನ ಪಿಕ್ ಮಾಡೋಣ. ಈಗ ನಾವು ಹ್ಯೂ ಅನ್ನೋ ಒಂದು ಬ್ಲೆಂಡ್ ಮೋಡ್ ಬಗ್ಗೆ ತಿಳ್ಕೊಳ್ಳೋಣ. ಹ್ಯೂ ಏನು ಮಾಡುತ್ತೆ ಅಂದರೆ, ಈಗ ನಾನೊಂದು ಸಾಲಿಡ್ ಕಲರ್ನ ತೊಗೊತಾ ಇದ್ದೀನಿ. ಇಲ್ಲಿ ಹ್ಯೂ ಬಂದುಬಿಟ್ಟು ನಾನು ಅರೌಂಡ್ ಒಂದು 62 ಇಟ್ಕೊಂತೀನಿ, ಆಯಿತಾ? ಬ್ರೈಟ್ನೆಸ್ ಇದು ಹೆಂಗಿರುತ್ತೋ ಹಾಗೆ ಇರಲಿ. ಈಗ ನಾ ಇದರ ಬ್ಲೆಂಡ್ ಮೋಡ್ ಏನಾರ ಹ್ಯೂ ಮಾಡಿದೆ ಅಂದರೆ ಇದು ಏನು ಮಾಡುತ್ತೆ, ಬೇಸ್ ಕಲರ್ ನಮ್ಮ ಏನು ಇಮೇಜ್ನ ಬೇಸ್ ಕಲರ್ ಇರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ನಾವು ಸೆಲೆಕ್ಟ್ ಮಾಡಿರೋ ಅಂಥ ಹ್ಯೂಗೆ ಚೇಂಜ್ ಮಾಡುತ್ತೆ. ಈಗ ನಾನು ಏನಾರ ಮತ್ತೆ ಹ್ಯೂ ಒಂದು 100 ಕೊಟ್ಟೆ ಅಂದರೆ ಮತ್ತೆ ಚೇಂಜ್ ಆಯಿತು. 10 ಕೊಟ್ಟೆ ಅಂದರೆ ನೋಡಿ ಮತ್ತೆ ಚೇಂಜ್ ಆಯಿತು. ನಾವು ಹ್ಯೂ ವ್ಯಾಲ್ಯೂ ಚೇಂಜ್ ಮಾಡಿದಾಗ ಬೇಸ್ ಕಲರ್, ಗೊತ್ತಾಯ್ತಾ? ಬೇಸ್ ಕಲರ್ ಏನಿರುತ್ತೋ ಅದೇ ನಮಗೆ ಕಾಣ್ತಾ ಇರುತ್ತೆ. ನಾ ಇಲ್ಲಿ ಹ್ಯೂ ಒಂದು ಓಕೆ, ಈಗ ನಾನೇನಾರ ಈಗ ಹ್ಯೂ ವ್ಯಾಲ್ಯೂ 68 ಇದೆ. ನಾನು ಕಲರ್ ಪಿಕ್ಕರ್ ತೊಗೊಂಡು ನಾನು ಎಲ್ಲೇ ಕ್ಲಿಕ್ ಮಾಡಿದ್ರೂ ಕೂಡ ಹ್ಯೂ ವ್ಯಾಲ್ಯೂ ನಮಗೆ 68 ಇರುತ್ತೆ, ಎಲ್ಲೂ ಕೂಡ ಚೇಂಜ್ ಆಗಲ್ಲ. ನಮಗೆ ಹ್ಯೂ ವ್ಯಾಲ್ಯೂ ನಮ್ಮ ಏನು ಇಮೇಜ್ನ ಬೇಸ್ ಕಲರ್ ಇತ್ತಲ್ಲ ಅದು ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ಟು ಹ್ಯೂನ 68 ವ್ಯಾಲ್ಯೂಗೆ ಅದು ಇರುತ್ತೆ, ಗೊತ್ತಾಯ್ತಾ? ಇದು ಹ್ಯೂ ಬಂದುಬಿಟ್ಟು. ಹಾಗೆ ಇನ್ನೊಂದು ತೋರಿಸ್ತೇನೆ ನಾನು ಹ್ಯೂ ಒಳಗೆ ಏನಪ್ಪ ಅಂದರೆ ಅದು ಓಕೆ, ಅಕಸ್ಮಾತ್ ಫೋಟೋದಲ್ಲಿ ಕಲರ್ನೇ ಇಲ್ಲ ಅಂದರೆ, ಅಕಸ್ಮಾತ್ ಫೋಟೋದಲ್ಲಿ ಕಲರ್ ಇಲ್ಲ ಅಂದರೆ ಹ್ಯೂ ತನ್ನ ಬೇಸ್ ಕಲರ್ನ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಅಲ್ಲಿ ಕಲರೇ ಇಲ್ಲ ಅಂದರೆ ಅದಕ್ಕೆ ಕಲರ್ ಚೇಂಜ್ ಮಾಡೋಕ್ಕೆ ಆಗ್ದಲೇ ಇರೋ ಕಾರಣ ಹ್ಯೂ ಅಲ್ಲಿ ಅಕಸ್ಮಾತ್ ಏನಾರ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇತ್ತು ಅಂದರೆ ನಮಗೆ ಕಲರ್ ಚೇಂಜ್ ಆಗಲ್ಲ, ಗೊತ್ತಾಯ್ತಾ? ಇಷ್ಟೇ ಹ್ಯೂ ಬಂದುಬಿಟ್ಟು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಸ್ಯಾಚುರೇಷನ್. ಈಗ ನಾ ಇದನ್ನೇನಾರ ಸ್ಯಾಚುರೇಷನಿಗೆ ಏನಾರ ಇಟ್ಟೆ ಅಂದರೆ, ಗೊತ್ತಾಯ್ತಾ? ಈಗ ನಾ ಇದನ್ನು ಸ್ಯಾಚುರೇಷನ್ಗೆ ಇಡ್ತಾ ಇದ್ದೀನಿ. ಇಲ್ಲಿ ಸ್ಯಾಚುರೇಷನ್ ಏನಿರುತ್ತೋ ಅದು ಡೈರೆಕ್ಟಾಗಿ ನಮ್ಮ ಫೋಟೋಗೆ ಅಪ್ಲೈ ಆಗುತ್ತೆ. ಈಗ ನಾನು ಸ್ಯಾಚುರೇಷನ್ ಫುಲ್ ತೆಗೆದೆ, ಸೊ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಕನ್ವರ್ಟ್ ಆಯಿತು. ಈಗ ನಾನು ಅದೇ ರೈಟ್ ಸೈಡಿಗೆ ಹೋಗ್ತಾ ಹೋದರೆ ನಾನೀಗ ಹ್ಯೂ ಆ್ಯಸ್ ಅ ಬೇಸ್ಗೆ ಇದನ್ನು ಮಾಡ್ತೀನಿ. ಕಲರ್ ಇಂಟೆನ್ಸಿಟಿ ತೆಗ್ದಂಗೆ ಕಲರ್ ಹೋಗುತ್ತೆ, ಜಾಸ್ತಿ ಮಾಡ್ಕೊತ ಹೋದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಸ್ಯಾಚುರೇಷನ್ ಮಾಡುವಂಥ ಒಂದು ಕೆಲಸ. ಹಾಗೆ ನೆಕ್ಸ್ಟ್ ಬ್ಲೆಂಡ್ ಮೋಡ್ ಬಂದುಬಿಟ್ಟು ಕಲರ್ ಆಗಿರುತ್ತೆ.
ಇದು ಕಲರ್ನ ರಿಪ್ಲೇಸ್ ಮಾಡುತ್ತೆ ಕಂಪ್ಲೀಟಾಗಿ, ಗೊತ್ತಾಯ್ತಾ? ನಮಗೆ ಕಂಪ್ಲೀಟಾಗಿ ಇದು ಕಲರ್ನೇ ರಿಪ್ಲೇಸ್ ಮಾಡಿಕೊಡುತ್ತೆ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮೇಲೂ ಕೂಡ ಕಲರ್ ಆ ಫೋಟೋಗೆ ಆ್ಯಡ್ ಮಾಡುತ್ತೆ, ಗೊತ್ತಾಯ್ತಾ? ಐ ಹೋಪ್ ನಿಮಗೆ ಈಗ ಗೊತ್ತಾಗಿದೆ ಅಂದ್ಕೊತೀನಿ ಕಲರ್ ಅಂದರೆ ಏನು ಅಂತ. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಮಗೆ ಲುಮಿನಾಸಿಟಿ ಆಗಿರುತ್ತೆ. ಲುಮಿನಾಸಿಟಿ ಮೀನ್ಸ್ ಬ್ರೈಟ್ನೆಸ್, ಗೊತ್ತಾಯ್ತಾ? ಇಲ್ಲಿ ನಮಗೆ ಇದನ್ನು ನಾನು ಕಲರ್ ಫಿಲ್ ಜೊತೆಗೆ ಅಂಡರ್ಸ್ಟ್ಯಾಂಡ್ ಮಾಡಲ್ಲ. ಈಗ ನಾನೇನು ಮಾಡ್ತೀನಿ, ಇದನ್ನು ನಾರ್ಮಲಿಗೆ ಇಟ್ಟು ಈಗ ನಾನೇನಾರ ಇಲ್ಲಿ ಒಂದು ಕರ್ವ್ ಲೇಯರ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು ಕರ್ವ್ಸ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ಈಗ ನಾನೊಂದು ಸಿಂಪಲ್ ಎಸ್ ಕರ್ವ್ ಕೊಟ್ಟಿದ್ದೀನಿ. ನಾನೇನು ಮಾಡ್ತೀನಿ, ಇದನ್ನು ಲುಮಿನಾಸಿಟಿಗೆ ಕನ್ವರ್ಟ್ ಮಾಡ್ತೀನಿ. ಲುಮಿನಾಸಿಟಿ ಕನ್ವರ್ಟ್ ಮಾಡಿದಾಗ ಬ್ರೈಟ್ನೆಸ್ ಆಫ್ ದಟ್ ಕಲರ್ ಮಾತ್ರ ಚೇಂಜ್ ಆಗುತ್ತೆ, ಗೊತ್ತಾಯ್ತಾ? ಈಗ ನಾನು ಕರ್ವ್ಸ್ ತೆಗೆದೆ ಅಂದರೆ, ಈ ಕರ್ವ್ಸ್ ಆ್ಯಡ್ ಮಾಡಿದೆ ಅಂದರೆ ಬ್ರೈಟ್ನೆಸ್ ಇರುತ್ತೆ, ಲುಮಿನಾಸಿಟಿ ಕಲರ್ನ ಮುಟ್ಟಕ್ಕೆ ಹೋಗಲ್ಲ. ಆ್ಯಂಡ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಜೊತೆಗೆ ರಿಯಾಕ್ಟ್ ಆಗಲ್ಲ. ಈಗ ಅಕಸ್ಮಾತ್ ಏನಾರ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗೆ ಇದನ್ನು ಮಾಡಿದೆ ಅಂದರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಜೊತೆಗೆ ಅಷ್ಟು ರಿಯಾಕ್ಟ್ ಆಗಲ್ಲ. ಬರೀ ಬ್ರೈಟ್ನೆಸ್ ಜಾಸ್ತಿ ಮಾಡ್ಬೋದು ಅಂತ ಅನಿಸುತ್ತೆ, ಬಟ್ ಎನ್ರಿಚ್ ಆಗುತ್ತೆ ಕಲರ್ ವಿನಃ ಬಿಟ್ಟರೆ ಬೇರೆ ಏನೂ ಆಗಲ್ಲ. ಇದು ಪ್ರತಿಯೊಂದು ಪಿಕ್ಸಲ್ನ ಬ್ರೈಟ್ನೆಸ್ ಜಾಸ್ತಿ ಮಾಡೋವಂಥ ಒಂದು ಕೆಲಸ ಮಾಡುತ್ತೆ. ಹಾಗೆ ಈಗ ನಾವೇನಾರ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಟ್ರನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ನಾನು ಇದನ್ನೇನಾರ ಲುಮಿನಾಸಿಟಿಗೆ ಇಟ್ಟೆ ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ರೆಡ್ನ ಕಲರ್ ಮಾತ್ರ ಬ್ರೈಟ್ ಮಾಡಬೇಕಾಗಿರುತ್ತೆ, ಬ್ಲ್ಯಾಕ್ನ ಕಲರ್ನ ಮಾತ್ರ ಬ್ರೈಟ್ ಮಾಡಬೇಕಾಗಿರುತ್ತೆ ಅಂದಾಗ ನಾನು ಆ ಕಲರ್ಗಳನ್ನು ಮಾತ್ರ ಜಾಸ್ತಿ ಮಾಡಿದ್ರೆ ಅದರ ಬ್ರೈಟ್ನೆಸ್ ಮಾತ್ರ ಚೇಂಜಸ್ ಹಾಕ್ಕೊತ ಹೋಗುತ್ತೆ. ಸಿಂಗಲ್ ಆಗಿ ನಾನು ಒಂದೊಂದರದೇ ಬ್ರೈಟ್ನೆಸ್ ಚೇಂಜ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ಬ್ಲೆಂಡ್ ಮೋಡ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಆ್ಯಂಡ್ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಗುಡ್ ಬಾಯ್.